ನಿಜ ಶರಣರ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಅದ್ದೂರಿಯಾಗಿ ಆಚರಣೆ. ಅಂಬಿಗರ ಚೌಡಯ್ಯ ನಿಷ್ಠುರವಾದಿ ವಚನಕಾರರಾಗಿದ್ದು 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಮೊದಲ ಪಂಕ್ತಿಯಲ್ಲಿರ್ತಾ ಇದ್ರು. ಅವರ ವಿಚಾರಧಾರೆಗಳನ್ನ ಮುಂದಿನ ಪೀಳಿಗೆಗೂ ತಲುಪಿಸುವಂತಾಗಬೇಕು ಅಂತ ತಹಶೀಲ್ದಾರ್ ಸುದರ್ಶನ ಯಾದವ್ ಅಭಿಪ್ರಾಯಪಟ್ಟರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ತಾಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ಆಯೋಜಿಸಿದ್ದ ನಿಜ ಶರಣರ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಂಬಿಗರ ಚೌಡಯ್ಯನವರ ಆಚಾರ, ವಿಚಾರ, ತತ್ವಾದರ್ಶಗಳು ನಮ್ಮ ಸಂಸ್ಕೃತಿಯಲ್ಲಿ ಬಿಂಬಿಸ್ತಾ ಇವೆ. ಸಮಾಜದ ಅವ್ಯವಸ್ಥೆ ವಿರುದ್ಧ ವಚನ ಸಾಹಿತ್ಯದ ಮೂಲಕ ಹೋರಾಟ ನಡೆಸಿದ್ರು. ಸಮಾಜದಲ್ಲಿನ ವಿವಿಧ ಪಿಡುಗುಗಳನ್ನ ದೂರ ಮಾಡಿ ಸಮಾಜದ ನಿರ್ಮಾಣಕ್ಕಾಗಿ ಹಗಲಿರುಳು ದುಡಿದಿರುವ ಮಹಾನ್ ಸಂತ ಅಂತ ತಿಳಿಸಿದ್ರು. ಶಿಕ್ಷಕ ಚಿಕ್ಕಪ್ಪಯ್ಯ ಮಾತನಾಡಿ 12ನೇ ಶತಮಾನದ ವಚನಕಾರರನ್ನ ಗಮನಿಸಿದ್ರೆ ಅಂಬಿಗರ ಚೌಡಯ್ಯನವರ ನಡೆ ನುಡಿ ವಿಶಿಷ್ಟವಾಗಿರುವುದನ್ನ ಕಾಣಬಹುದು. ಆದ್ರೂ ಸತ್ಯದ ಹಾದಿಯಲ್ಲಿ ಹೇಳ್ತಾ ಇದ್ರು. ಇದ್ದುದನ್ನ ಇದ್ದ ಹಾಗೆ ಹೇಳುವ ವಿಶಿಷ್ಟ ವ್ಯಕ್ತಿತ್ವ ಉಳ್ಳವರಾಗಿದ್ರು ಅಂತ ತಿಳಿಸಿದ್ರು. ಸಾಮಾನ್ಯವಾಗಿ ಪ್ರತಿಯೊಬ್ಬ ವಚನಕಾರರು ತಮ್ಮ ವಚನಗಳ ಕೊನೆಯ ಸಾಲಿನಲ್ಲಿ ಅವರ ಆರಾಧ್ಯ ದೈವದ ನಾಮವನ್ನ ಅಂಕಿತ ನಾಮವನ್ನಾಗಿ ಬಳಸ್ತಾ ಇದ್ರು. ಅಂಬಿಗರ ಚೌಡಯ್ಯ ಮಾತ್ರ ತಾವು ಮಾಡಿದ ವೃತ್ತಿಯನ್ನ ಅಂಕಿತ ನಾಮವನ್ನಾಗಿ ಬಳಸ್ತಾ ಇದ್ರು. ಅವರ ತತ್ವ, ಆದರ್ಶ, ಸಿದ್ಧಾಂತಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಜಯಂತಿ ಆಚರಣೆ ಅರ್ಥಪೂರ್ಣವಾಗುತ್ತೆ ಎಂದರು. ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮುಖಂಡರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಬೆಸ್ತರ ಸಂಘದ ತಾಲೂಕು ಅಧ್ಯಕ್ಷ ಮುರಳಿ, ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಜಗನ್ನಾಥ್, ಗೌರವಾಧ್ಯಕ್ಷ ಚಂದ್ರಶೇಖರ್, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ಮಾಜಿ ನಗರಸಭೆ ಸದಸ್ಯರಾದ ಶೋಭಾ ಶ್ರೀನಿವಾಸ್, ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಶಿವಯ್ಯ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್, ಮಾಜಿ ನಗರಸಭೆ ಸದಸ್ಯ ರಾಜಾಚಾರಿ, ಸಮುದಾಯದ ಮುಖಂಡರು ಮತ್ತಿತರರು ಭಾಗವಹಿಸಿದರು. ಶರಣರು ಏನು ಮಾಡ್ತಾ ಇದ್ರು, ಶರಣರು ಸಮಾಜದ ಅಭಿವೃದ್ಧಿಗಳನ್ನ ಯಾವ ರೀತಿ ತಿಂತಾ ಇದ್ರು ಅನ್ನೋಂಥದ್ದನ್ನ ಸವಿಸ್ತಾರವಾಗಿ ಅವರ ಜೀವನ ಚರಿತ್ರೆ, ಅವ್ರು ಮಾಡಿರುವಂಥ ಸಾಧನೆಗಳು, ಅವ್ರು ಯಾವ ರೀತಿ ಬದುಕಿದ್ರು, ಅವರ ಬದುಕಿನಿಂದ ಹೇಗೆ ಅವರು ಅಜರಾಮರಾಗುವಂಥ ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತೆ ನಾನು ಅದನ್ನು ಟ್ವೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ನನ್ನ ಕೆಲವು ಅನಿಸಿಕೆಗಳೇನಂತಂದರೆ, ನಾವು ಯಾವುದೇ ಒಂದು ಸಮಾಜ ನಾವು ಸೇರಿಸಿ ನಾವು ಒಂದು ಕಾರ್ಯಕ್ರಮ ಮಾಡೋದು, ಅದನ್ನು ಕಾರ್ಯಕ್ರಮ ಮಾಡೋದು ಒಂದು ಭಾಗ. ಆದರೆ ಆ ಕಾರ್ಯಕ್ರಮದ ಮುಖಾಂತರ ಆ ಸಮಾಜದ ಮಕ್ಕಳು, ಮುಂದಿನ ಭಾವಿ ನಾಗರಿಕರು, ಆ ಸಮಾಜದ ಸದಸ್ಯರಾಗುವಂಥವ್ರಿಗೆ ತಿಳುವಳಿಕೆಯನ್ನು ಕೊಡುವಂಥ ಜವಾಬ್ದಾರಿ ಸಂಘ ಸಂಸ್ಥೆಗಳ ಮೇಲೆ ಇದೆ. ಎಲ್ಲರೂ ಕೂಡ ಆ ಮಕ್ಕಳಿಗೆ ಯಾವ ರೀತಿ ನಮ್ಮ ಹಿರಿಯರು ಬದುಕಿದ್ರು, ನಾವು ಈ ರೀತಿ ಈ ದಿನ ಯಾವ ರೀತಿ ಬದುಕ್ತಾ ಇದ್ದೀವಿ, ಮುಂದೆ ನಾವು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅನ್ನೋಂಥದ್ದನ್ನ ಈ ಒಂದು ಸಭೆ ಸಮಾರಂಭಗಳು ಅಥವಾ ಈ ಒಂದು ರಾಷ್ಟ್ರೀಯ ಹಬ್ಬಗಳ ಮುಖಾಂತರ ನಾವು ಮಕ್ಕಳಿಗೆ ತಿಳುವಳಿಕೆ ಕೊಟ್ಟರೆ ಈ ಒಂದು ರಾಷ್ಟ್ರೀಯ ಹಬ್ಬಗಳು ಮಾಡೋದಕ್ಕೂ ಕೂಡ ಒಂದು ಅರ್ಥ ಬರುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಕೂಡ ಮಕ್ಕಳನ್ನ ಹೆಚ್ಚಾಗಿ ಕರ್ಕೊಂಡ್ಬನ್ನಿ, ಮಕ್ಕಳಿಗೆ ಗೊತ್ತಾಗಬೇಕು. ಯಾಕಂದರೆ ಹಿಂದಿನ ಇತಿಹಾಸ ಗೊತ್ತಾಗಲಿಲ್ಲ ಅಂದರೆ ಮುಂದೆ ಹಿಂದಿನ ಇತಿಹಾಸದಲ್ಲಿ ನಾವು ಮಾಡಿರೋಂಥ ತಪ್ಪುಗಳು ಮತ್ತೆ ಮರುಕಳಿಸ್ತದೆ. ಆ ಒಂದು ಸಾಧ್ಯತೆಯನ್ನು ನಾವು ತೊಡೆದಾಕಬೇಕು. ಮಕ್ಕಳಿಗೆ ಮುಂದಿನ ಇತಿಹಾಸ ಗೊತ್ತಾಗಬೇಕು. ನಮ್ಮ ತಂದೆ ತಾಯಿಯರಾಗಿರ್ಬೋದು, ನಮ್ಮ ತಾತ ಅಜ್ಜಿಯಂದರಾಗಿರ್ಬೋದು, ಯಾವ ರೀತಿ ಕಷ್ಟಪಟ್ಟು ಈ ದಿನ ನಾವು ಎಲ್ಲಿ ಇರ್ತಿದ್ದೀವಿ, ಮುಂದೆ ನಮ್ಮ ಮಕ್ಕಳಾಗುವಂಥವ್ರು ಎಲ್ಲರೂ ಕೂಡ ಅಷ್ಟೇ ಮುಂದೆ ಯಾವ ರೀತಿ ಬದುಕಬೇಕು, ಹಿಂದಿನ ಸ್ಥಿತಿಗೆ ನಾವು ಹೋಗಬಾರ್ದು, ಮುಂದೆ ವಿದ್ಯಾವಂತ ಆಗಬೇಕು. ವಿದ್ಯೆಯ ಜೊತೆಗೆ ಒಂದು ವಿನಯನ ಕೂಡ ಬೆಳೆಸ್ಕೋಬೇಕು. ಸಮಾಜದಲ್ಲಿ ಈಗ ನಾನು ನೋಡಿದ ಹಾಗೆ ತುಂಬ ಕೊರತೆ ಇರುವಂಥದ್ದು ವಿನಯ. ಎಲ್ಲರೂ ಕೂಡ ನೀನೆಷ್ಟು ನಾನೆಷ್ಟು ಅನ್ನುವಂಥ ಒಂದು ಭಾವನೆ ಬದುಕ್ತಾ ಇದ್ದಾರೆ. ನೀನೆಷ್ಟು ನಾನೆಷ್ಟು ಅಲ್ಲ, ನೀನು ನಾನು ಸೇರಿದ್ರೆ ಮಾತ್ರ ಸಮಾಜ. ಹಂಗಾಗಿ ಮಕ್ಕಳಿಗೆ ವಿದ್ಯೆಯ ಜೊತೆಗೆ ವಿನಯನೂ ಕೂಡ ಎಲ್ಲರೂ ನಾವು ಕಲಿಸ್ಕೊಡ್ಬೇಕು. ವಿದ್ಯೆ ವಿನಯ ಎರಡೂ ಕೂಡಿದ್ರೆ ಸಮಾಜ ಸುಭಿಕ್ಷವಾಗಿರುತ್ತೆ ಅನ್ನೋಂಥ ಮಾತನಾಡುತ್ತಾ ನಾನು